ಕುಡ್ರಿ ಬಚ್ಚ ಕುಡ್ರಿ ಕುಡುವ ನನ್ನ ಕೆಲಸ ಮಾಡ್ರಿ ಶೇಂಗಾರಿ ಅವ್ರಿಗೆ ತಾಯಿ ಕೊಟ್ರ ರಾಜಣ್ಣ ದಮ್ಮ ತಾಳಿ ಕೊಟ್ಟ ರಾಜಣ್ಣ ಅವ್ರೊಂದು ಮಾತು ಹೇಳ್ಯಾರ. ಅವನೇನ್ ಹೇಳ್ಯಾನ ಇವತ್ತು ಹೇಳ್ತ ಬ್ರಾಹ್ಮಿ ಕುಣ ಬ್ರಹ್ಮನ ಮಗ, ಸಿಂಧಿ ಕುಡ್ದವ ಶಿವನ ಮಗ, ಏನು ಕುಡ್ಲ ಹಲ್ಕ ನನ್ನ ಮಗ ದಮ್ಮ ಬಿಡಿ ಕಲ್ಲು ಅಡ್ಡ ಬತ್ತು ಮಗಂದ ಅಲ್ಲಿ ಕೆತ್ತಿನ ಹೋಗಿತ್ತ. ಏ ನಿಶಾದವ್ರು ಯಾರು ಹೆಂಡ್ರಿಗೆ ಅವು ಅಂತೇನು ಅಂತೀರಿ? ಅದು ಕಂಪ್ನಿ ನಂಬದಲ್ಲದು. ಅವ್ವಾತ ಅಂದಿಲ್ ಕಂಪ್ನಿ ನಂಬದ ಅಂದ ಯಾಕೆ ಯಾ ಮಗನಿ ನಾವ್ ಯಾಕ ಅಂದಾನ ಅಂದ ಬೇಡ್ರ ಕುಡ್ರಿ ಕುಡ್ರಿ ನಾ ಕುಡ್ತ ಇದ್ಯಾವ ನಾಯಿ ಗೊತ್ತು ಆಯ್ ಕಡಿ ನಮಗ ನಮ್ಮ 30-30 ರೂಪಾಯಿ ನಮಗ್ ಸಿಗಲ್ದು. ನಾವ್ ಯಾವ ಮಕ್ಳಿಗೆ ಅನ್ನ ಮಕ್ಕಳ ಅಂತ ಇದು ಯಾವ ನಾಯ ಹೋಗ್ಬಿಟ್ರೆ ಕಡೆ ಕಣಿಯರಾಗು ತಿನ್ನೋದು ಕಣಿಯರಾಗು ಮುಂಜೆ 30 ರೂಪಾಯಿ ಕೊಟ್ಟು ನಾವು ಪುಗ್ಗ ಹೊಡಿತೇವೆ ಆ ಜಂಗಲ್ ಇರುವ ಬ್ಯಾಟ್ರಿಲಕ್ಕೆಲ್ಲ ತೆಗೆದುಕೊಂಡು ಬಂದೇನೇ ತಗೊಂಡ್ಬಂದೇನ್ರಿ. ತಮ್ರಿ ನಿಷೇಧ ಬಂದಿರ ಸುದ್ದಿ ಎಲ್ಲ ತಗೊಂಡ್ಬಂದೇನ್ರಿ. ಏನ್ ಅವ್ವಾರು ಸತ್ ಹೋದ್ರು ಈ ಅವ್ವಾರು ಬಂದು ಏನ್ ಹುಕ್ಕರು ಅದು ಅಡ್ಡೆ ನಿಂತಿರತ್ತ. ಇದು ಯಾರ ತೋಟದಲ್ಲಿ ಬೆಳೆದ ಪುಷ್ಪ? ಇದು ನಿಮ್ ಹೊತ್ತ ಬೆಳೆದು ಹೂವಿ ಅದ ಆದ್ರೆ ನಿಮ್ ಕಣ್ಣಿನ ಹಾಕಿಲ್ಲ ಅಂದ್ರೆ ಯಜಮಾನ್ರ ಬಾಳಿನಲ್ಲಿ ಬೆಳಕಾಗುವ ಜ್ಯೋತಿ ಅಂದರೆ ನೀಲಿ. ನನ್ನ ಅಕ್ಕನಿಗೆ ಬರ್ತಕ್ಕಂತಹ 50,000 ಹಣ 5 ತೊಲಿ ಬಂಗಾರ ನಾನು ತೆಗೆದುಕೊಂಡು ಹೋಗೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಚಿತಾಗಿ ಹೋಗಿರುವ ಹಣ ಅವಳು ನನ್ನ ಪ್ರೇಯಸಿ. ಅದನ್ನು ಕೇಳು ನೀನಾರೆ. ನಿನ್ನ ಪ್ರೇಯಸಿ ಸಹೋದರಿ ರಂಜನಾ, ಅದಕ್ಕೆ ಬಾಧ್ಯಸ್ಥವಾಗಿ ಕೇಳಲಿಕ್ಕೆ ಬಂದಿದ್ದೇನೆ. ಮರ್ಯಾದೆಯಿಂದ ಅವನ್ನೆಲ್ಲ ಕೊಟ್ಬಿಡಿ. ಮರ್ಯಾದೆಯಿಂದ
ಮರ್ಯಾದೆ ಎಂಬ 3 ಅಕ್ಷರದ ಪದವು 3 ಕಾಸಿಗೆ 3 ಇರುವಾಗ ಮರ್ಯಾದೆ ಎಂಬುದು ನನಗೆ ಗೊತ್ತೇ ಇಲ್ಲ. ಆ ಮರ್ಯಾದೆ ನಿನ್ನಲ್ಲಿ ಇದ್ದದ್ದು ಆದರೆ ನನ್ನ ಪ್ರಶ್ನೆಗೆ ಉತ್ತರ ನೀಡು. ಯಾವುದು ನಿನ್ನ ಪ್ರಶ್ನೆ? ಆ ಹಣ ಆಭರಣಕ್ಕೆ ನೀನೇ ಅಂತ ಹೇಳಿದೆಯಲ್ಲ, ಅವಳು ನನಗೆ ಅವಳ ಮೈ ಒಪ್ಪಿಸಿ ನನಗೆ ಸುಖ ನೀಡಿ ಆ ಹಣ ಬೇಕಿದ್ದಳು. ಅಂದ ಹಾಗೆ ಈಗ ನೀನು ಈ ಹಣಕ್ಕೆ ಬಾದಷ್ಟು ಅಂತ ಹೇಳ್ತೀಯಲ್ಲ, ಈಗ ನಿನ್ನ ಈ ಯೌವನ ತುಂಬಿರುವ ದೇಹ ನನಗೆ ಒಪ್ಪಿಸಿ ಆ ಹಣ ಒಯ್ಯೋದು ಬೇರೆ ದಾರಿನೇ ಇಲ್ಲ. ಹಣ ಇದೆ ಕೊಪ್ಪಿನಿಂದ ಮಾತಾಡಿದ್ರೆ ಈ ಕ್ಷಣ ನೀನು ಹಣ ಬೀಳುತ್ತೆ. ಎಚ್ಚರವಾಗಿ ಎಚ್ಚರ ಗರತಿ ಈ ರಾಜ್ಯವರ್ಮನ ಕಣ್ಣೆದುರಿಗೆ ಬಿದ್ದ ಹೆಣ್ಣು ಯಾರು ಕುಲಕರ್ತೆಯಾಗಿ ಬರಲು ಸಾಧ್ಯವಿಲ್ಲ. ಹೆಣ್ಣೆ, ನೀನಷ್ಟೇ ಪತಿವರ್ತಿ ಎಂದು ಹಾರಾಡಿ ಕೂಗಾಡಿದರು ಈ ರಾಜ್ಯವರ್ಮನ ಕುಂಚಿನಿಂದಲೇಬೇಕು. ಹೆಣ್ಣೆ, ಏನೋ ಮಾಡ್ತೀಯಾ? ಕಾಳಿಂಗ ಸರ್ಪ ನಾನೇಶ್ವರನಂದು ಹಾರಾಡಿದ ಕಾಳಿಂಗ ಸರ್ಪ ಗರುಡನಿಗೆ ಎದುರಿ ಗೂಡು ಸೇರಿರುವಾಗ ನನ್ನೆದುರಿಗೆ ಹಾರಾಡುವ ಹೆಣ್ಣೆ ನೀನಷ್ಟರ ಮಟ್ಟಿಗೆ. ಇವಳಾಗುವಳು ಸಂಜೀವಿನಿಯ ಕಣ್ಣು. ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ನಿನ್ನ ಈ ಕಣ್ಣ ಹಣ್ಣಿನಂತ ತುಟಿ ಕಚ್ಚಿ ರಸ ಹೀರಲಾರಿ ಬಿಡಲಾರ ಈ ರಾಜ್ಯವರ್ಮ ಬಾರಲೇ ಹೆಣ್ಣೆ. ಒಂಟಿ ಹೆಣ್ಣಿನ ಮೇಲೆ ಬಲಾತ್ಕಾರಗಳು ಹೊಂದಿದ್ದಲ್ಲ, ನಾಚಿಕೆ ಬರ್ತದೆ ನನಗೆ. ರಾಮಚಂದ್ರ, ನನ್ನ ಸಮರದಲ್ಲಿ ಬರುವನು ನೀನೇನದೇ ಸೂಳಿ ಎಂಬ ಮಗನೇ, ಈ ನಗರದ ನಾಯಕ ಅರ್ಥಾತ್ ನಿಮ್ಮಪ್ಪ ಸಿಂಹರಾಜ. ಇಲ್ಲಿ ಯಾವ ಪಂಚಾಯತಿ ನ್ಯಾಯ ನಿಂತಿಲ್ಲೋ ಸುಮ್ಮನೆ ಬಂದ ದಾರಿಯನ್ನು ಸಾಯಂಕಾಲದ ಹೊರಟು ಹೋಗುತ್ತಿಲ್ಲ. ರಾಜಾರಮ್ಮ, ಪಂಚಾಯತಿ ತೀರ್ಮಾನ ನನ್ನೊಬ್ಬನಿಂದ ತಗೋಬೇಕಾಗ್ತದೆ. ಎಚ್ಚರ ನೋ ರಾಜಾರಮ್ಮ, ಅನೇಕ ವರ್ಷಗಳ ಕಾಲ ಇವಳ ಅಕ್ಕನ ಮೈ ಸುಖ ಉಂಟಿದೆ. ನೀನು ಇವಳ ಬರ್ತಕ್ಕ ಆಸ್ತಿಯನ್ನು ಕೊಟ್ಟು ಬಿಡು, ಇಲ್ಲದಿದ್ದರೆ ಏನು ಮಾಡ್ತೀಯ? ಇಲ್ಲದಿದ್ದರೆ ಪಂಚಾಯತ್ ತೀರ್ಮಾನ ನಾನು ಒಬ್ಬರಿಗೆ ಕೊಡ್ತಾ ಇದ್ದೇನೆ. ನೀವು ಇಬ್ಬರ ಅಣ್ಣ ತಮ್ಮಂದಿರು ಕೂಡಿ ಇವರಿಗೆ ತಂಗಿ ಅಂತ ನೆತ್ತು ನೀವೇ ಮದುವೆ ಮಾಡಿಕೊಡ್ಬೇಕು. ಇಲ್ಲದಿದ್ದರೆ ಹಿಂದೆ ರಾವಣನ ತಲೆ ಕತ್ತರಿಸಂತೆ ನಾನು ನಿನ್ನ ತಲೆ ಕತ್ತರಿಸಬೇಕಂತೆ. ಎತ್ತರ ಮಗನೇ, ಹೋಗೋಣ. ಬರ್ರಿ ನೀವು ಕಡೆ ಸರ್. ಇಂಥ ಪರಿ ನಿಮ್ಮ ಮ್ಯಾ ನಿಗರಾಡಿ ಹೋಗ್ಯಾನ ಅಂದ್ರ ನಿಮ್ಮ ಜೀವ ಉಳಿಸ್ತಾನೋ ಇಲ್ಲ ಅನ್ನೋದು ನನಗಂತೂ ಗ್ಯಾರಂಟಿ ಇಲ್ಲ. ಮಾತಾಡ್ಲಿ ಮೂಡಿ ಹಾಕಿ ಮರೆಯುವ ಈ ಮೂಢಗಾರನಿಗೆ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಮೊದಲನೇ ತಿಳಿಯಂತೆ ಅವಳ ರಂಜಳಿಯನ್ನು ಅವನಿಗೆ ಪ್ರಿಯಶಾಲಿಗೆ ಮಾಡಿ ಇಲ್ಲದ ಸಲ್ಲದ ವಿಷಯ ತುಂಬಿಸಿ ಆ ಶಾಂತಿಯನ್ನು ಹೊರೆ ಹಾಕಬೇಕು. ಆ ಶಾಂತಿ ಕೊನೆಗೊಂದು ದಿನ ನನ್ನ ಕಾಲು ಹಿಡಿಯಲೇಬೇಕು. ಸಾವುಕಾರ, ಇದಕ್ಕೊಂದು ದೊಡ್ಡ ಪ್ಲಾನ್ ಏನ ತಕ್ಕೊಂಡ್ ನಿಂತೀನಿ. ನಾವು ಎರಡ್ರಿ ಒಳಗೆ ನಾನು ನಿಮ್ಗೆ ಹೋಗ್ತೇನೆ.